ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಇವತ್ತು ನೋಡ್ರಿ ಸಂಜೆ ಮುಂದೆ ನಾವೇನ್ ಮಾಡಾಕತ್ತೀವಿ ಅಂತ ಹೇಳಿದ್ರೆ ಚಕ್ಲಿ ಮಾಡಾಕತ್ತೀವಿ. ಚಕ್ಲಿ ಅದಕ್ಕಂತ ಹೇಳಿದ್ರೆ ಹಂಗ ಎಲ್ಲಾದ್ರೂ ಊರಿಗೆ ಹೋಗಿ ನಮಗೆ ಹಂಗ ಬೇಕ್ರಿ. ಈಗ ನೀವು ಬೇಕಾದ್ರೆ ಟೂರಿಗೆ ಹೋಗುವಾಗ ಅದಕ್ಕೆ ಇದಕ್ಕೆ ಅಂತ ಹೇಳಿ ಮಾಡ್ಕೋಬಹುದು. ಭಾರಿ ಕುರುಕುರಾಗಿ ಭಾರಿ ಟೇಸ್ಟ್ ಆಗಿ ಬಂದಿರ್ತಾವ್ರಿ ಚಕ್ಲಿ ಅಂತೂ. ಸೊ ಈಗ ಮಾಡೋದಿಲ್ರಿ, ಸಂಜೆ ಮುಂದೆ ಮಾಡ್ತೀವಿ. ಈಗ ನಾನು ಸ್ಕೂಲಿಗೆ ಹೋಗಿ ಬರ್ತೇನಂತ್ರಿ. ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಚಕ್ಲಿನ ಸ್ಟಾರ್ಟ್ ಮಾಡೋಣಂತ್ರಿ ಮಾಡಾಕ. ಮಮ್ಮಿ ಚಕ್ಲಿ ಮಾಡಕ್ ಏನೇನ್ ತಗೊಂಡಿನಿ? ಈಗ ಇದು ಜೋಳದ ಹಿಟ್ಟು ಸಾನಿಯ, ಜೋಳದ ಅಕ್ಕಿ ಹಿಟ್ಟಿಲ್ಲ, ಆಮೇಲೆ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿ ಚಲೋತ್ನಂಗ ಮಾಡ್ತಾರ. ಅವು ನಾವು ಪಳ್ಳಾಗಾಕ ಏನಪ್ಪಾ ಅಂತ ಹೇಳಿದ್ರೆ ಪುಟಾಣಿ ಹಿಟ್ಟ ಬೇಕಂತಾರ. ಆದ್ರೆ ನಾವು ಪುಟಾಣಿ ಹಿಟ್ಟು ಇಲ್ದಂಗ ಬರೇ ಜೋಳದ ಹಿಟ್ಟು ಅಷ್ಟ ತಗೊಂಡ್ ನಾವು ಚಕ್ಲಿ ಮಾಡಕತ್ತೀವಿ. ಅವು ಎಂತಪ್ಪ ಅಂತ ಹೇಳಿದ್ರೆ ಬಾಯಾಗಿಟ್ರೆ ಕರಗಬೇಕಂತ ಚಕ್ಲಿ ಹಾಕವು. ಇವು ಜೋಳದ ಹಿಟ್ಟಿಲ್ಲ, ಆಮೇಲೆ ಹೆಲ್ದಿನೂ ಹೌದಿದೆ. ಜೋಳದ ಹಿಟ್ಟು ಏನ್ ಎದಿರಂಗಿಲ್ಲ, ಏನಿಲ್ಲ. ಜೋಳದ ಹಿಟ್ಟಲಿಂತ್ರ ಏನ್ ಎಫರ್ಟ್ ಇರಂಗಿಲ್ಲ. ಇದರ್ಲಿಂತ್ರ ಚಕ್ಲಿ ಮಾಡಿದ್ವಿಪ್ಪ ಅಂತ ಹೇಳಿದ್ರೆ ಬಹಳ ಚಲೋ ಆಕಾವ ಸಾನಿಯ ಚಕ್ಲಿ. ಈಗ ಅದ್ ಹೆಂಗ್ ಮಾಡೋದು ಅನ್ನೋದನ್ನ ತೋರ್ಸೋಣ. ಮಮ್ಮಿ ನೆಕ್ಸ್ಟ್ ಏನ್ ಹಾಕೋಬೇಕಿದ್ರೊಳಗ? ಈಗ ಇದನ್ನಂತ್ರ ನಾವು ಸಣ್ಣಗೆ ಹಿಡ್ದಿವಿ. ಫಸ್ಟ್ ಇದಕ್ಕೆ ಸ್ವಲ್ಪ ನೀರು ಬಿಸಿಡೋಣ. ಯಾಕಂದ್ರ ಜಿಗಿಟ್ ನಾವು ರೊಟ್ಟಿಗೆ ಹೆಂಗ ಜಿಗಿಟ್ ಹಾಕೊಂತೀವಿ ನೋಡು, ಹಂಗ ಜಿಗಿಟ್ ಹಾಕೋಬೇಕು. ಇದಕ್ಕನ್ನ ಫಸ್ಟ್ ನೀರ್ ಕಾಸೋಣ. ಹಾ ಮಮ್ಮಿ, ನೆಕ್ಸ್ಟ್ ಏನ್ ಹಾಕಕತ್ತಿದ್ರೊಳಗ? ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಹಾಕ. ಇಷ್ಟು ಉಪ್ಪು ಹಾಕೊಂಡೆ. ಮತ್ತೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಇಷ್ಟು ಜೀರಿಗೆ ಸ್ವಲ್ಪ ಜಾಸ್ತಿನ ಹಾಕೋಣ, ಯಾಕಂದ್ರೆ ಜೀರಿಗೆ ಏನು ತಂಪು ನಡಿತೈತಿ. ಆಮೇಲೆ ಖಾರದ ಪುಡಿ ಹಾಕೋಣ. ನೀವು ಖಾರ ಎಷ್ಟು ತಿಂತೀರಿ ನೋಡ ಅಷ್ಟು ಹಾಕೋಬಹುದು. ಇದು ಖಾರ ಭಾಳ ಐತೆ, ಅದಕ್ಕೆ ನಾನು 1.5 ಟೀ ಸ್ಪೂನ್ ಅಷ್ಟು ಹಾಕೊಂತೀನಿ. ಹಾ ಮಮ್ಮಿ, ನೆಕ್ಸ್ಟ್ ಹಾಕೊಂತ ಈಗ ಅಜ್ವಾನ್ ತಗೊಂಡಿನಿ ಸಾನಿಯ. ಇವನ್ನ ಸ್ವಲ್ಪ ತಿಕ್ ಹಾಕೋಣ, ಯಾಕಂದ್ರೆ ಫ್ಲೇವರ್ ಮಸ್ತ್ ಬರ್ತದೆ ತಿಕ್ ಹಾಕಿದ್ವಿ ಅಜ್ವಾನ ಅಂತ ಹೇಳಿದ್ರೆ. ಮತ್ತು ಇದಕ್ಕೊಂದು ಚೂರು ಚಿಟಿಗಷ್ಟು ಅರಿಶಿನ ಹಾಕೊಳ್ಳೋಣ. ಅರಿಶಿನ? ಹಾ ಮಮ್ಮಿ, ನೆಕ್ಸ್ಟ್ ಏನ್ ಹಾಕೊಂತ ಇದ್ರೊಳಗ? ಸ್ವಲ್ಪ ಫುಡ್ ಕಲರ್ ಹಾಕೋಣ. ಇದಕ್ಕೆ ಯಾವ ಕಲರ್ ಇದೆ? ಇದು ಕೆಂಪು ಕಲರ್ ಇದೆ. ಆಮೇಲೆ ಹಸಿರು ಕಲರ್ ಹಾಕೊಂಡ್ರೆ ನಡಿತೈತಿ. ನಾವ್ ಇಲ್ಲಿ ಕೆಂಪು ಕಲರ್ ಹಾಕೋಣ, ಯಾಕಂದ್ರೆ ನಮ್ಗೆ ಚಕ್ಲಿ ಕೆಂಪು ಬೇಕು ಅದಕ್ಕೆ. ಇದನ್ನ ಹಾಕೊಂಡ್ವಿ. ಆಮೇಲೆ ಸ್ವಲ್ಪ ಚಿಟಿಗಷ್ಟು ಅರಿಶಿನ ಹಾಕೊಳ್ಳೋಣ. ಆಮೇಲೆ ಮೇನ್ ಏನಪ್ಪ ಅಂತ ಹೇಳಿದ್ರೆ ಎಳ್ಳು ಹಾಕೊಳ್ಳೋಣ. ಎಳ್ಳು ಇಳ್ದ ನೋಡ್ರಿ, ಚಕ್ಲಿ ಹಾಕಾವ, ಆದ್ರೂ ಒಂದ್ ಸ್ವಲ್ಪ ಹಾಕ್ಬೇಕು. ಇಷ್ಟು ಹಾಕೋಣ. ಚಕ್ಲಿ ಒಳಗ ಎಳ್ಳು ಕಾಣ್ತಿರ್ಬೇಕ, ಅಂದ್ರ ಚಲೋ ಕಾಣಿಸ್ತೈತಿ ನೋಡ. ಈಗ ಏನ್ ಮಾಡಂತ ಅಂದ್ರೆ ಇವನ್ನ ಒಣ ಹಿಟ್ಟೊಳಗೆ ಎಲ್ಲಾನು ಮಿಕ್ಸ್ ಮಾಡ್ಬಿಡ. ನೀರ್ ಹಾಕೋದಿಲ್ಲ ಇದ್ರೊಳಗ? ಫಸ್ಟ್ ಎಲ್ಲ ಮಿಕ್ಸ್ ಮಾಡೋಣ. ಯಾಕಂದ್ರೆ ನೀರ್ ಹಾಕಿದ್ಮೇಲೆ ಒಂದ್ ಹತ್ರ ಹತ್ತತ್ತಿ ಕಲರ್, ಒಂದ್ ಹತ್ರ ಹತ್ತಂಗಿಲ್ಲ ಅದು. ಹೌದೇನ? ಅದಕ್ಕೆ ಈ ತರ ಇದು ಮಾಡೋಣ. ಏನ್ ಮಮ್ಮಿ? ಈಗ ನೀರಲ್ಲಿ ಕುದ್ದವ್ ನೀರು ಇವನ್ನ ಹಾಕೊಂಡ್ಬಿಡ. ನೀರ್ ನೋಡ್ರಿ ಕುದಿ ಬರೋ ತನಕ ನಾವು ಮೊದಲ ಏನ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಏನಾಗತ್ತಿತ್ತಲ್ಲ, ಇದ ಕಲರ್ ಆಗಕತ್ತ. ಇದನ್ನ ಸೇಮ್ ನಾವು ಹೆಂಗ ರೊಟ್ಟಿಗೆ ನಾದ್ಕೊಂತೀವಿ ನೋಡು, ಹಂಗ ನಾದ್ಕೊಳ್ಳೋಣ. ನಾದ್ಕೊ ಮಮ್ಮಿ. ಏನ್ ಈಗ ಈ ಕಲರ್ ಬಂತಲ್ಲ, ಸ್ವಲ್ಪ ಏನಂತಾರ ಅದಕ್ಕೆ, ಮತ್ತೊಂದು ಸಕ್ರಿ ಕಲರ್ ಬಂದೈತೆ ನೋಡಿ. ಹೌದಲ್ಲ? ಹಂಗ ಕಾಣಕತ್ತೈತಿ. ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂತೀನಿ. ಇದಕ್ಕ ಒಂದ್ ಹದದೊಳಗ ನಾದ್ಕೊಂತೀವಿ. ಗಟ್ಟೆ ನಾದ್ಬೇಕು ಮಮ್ಮಿ. ಏನಿ ಹಿಟ್ಟು ಈ ರೀತಿ ಒಳಗೆ ನಾದ್ಕೊಂತೀನಿ. ಈ ತರ ನಾದ್ಕೋಬೇಕು ನೋಡಿ ಹಿಟ್ಟು. ಅಷ್ಟು ಗಟ್ಟು ಅಲ್ಲ, ಅಷ್ಟು ಅಳ್ಕೊನಲ್ಲ, ಆದ್ರ ಗಟ್ಟಿನ ನಾದ್ಕೋಬೇಕು. ಯಾಕಂದ್ರೆ ಎಷ್ಟು ಗಟ್ಟಿ ನಾದ್ಕೊಂತೀವಿ ನೋಡ್ ನಾವು, ಅಷ್ಟು ಪಳ್ಳಕ್ಕವು. ನಾವ್ ಒಳಗ್ ನಾದ್ಕೊಂಡಿಪ್ಪ ಅಂದ್ರೆ ಅವು ಮೆತ್ತ ಕಚ್ ಕಚ್ ಅಂತವು. ಅದು ಪಳ್ಳ ಆಗ್ಬೇಕಂದ್ರ ಗಟ್ಟಿ ಬಾಳ ನಾದ್ಕೋಬೇಕು. ಅದ್ ತಗೋ. ಇದ್ರು ಈಗ ಒತ್ತು ಏನಂತಾರ ಅದ್ಗ? ಒತ್ತಾಳ. ಹಾ, ಒತ್ತಾಳದೊಳಗೆ ಹಾಕು. ಇಷ್ಟಿಷ್ಟ ಹಿಟ್ಟು ತಗೊಂಡು ಸೈಡ್ ಇಟ್ಬಿಡೋಣ. ಈಗ ಇಷ್ಟಿಷ್ಟ ಹಿಟ್ಟು ತಗೊಂಡು ಒತ್ತಾಳ ಒಳಗೆ ಇಟ್ಬಿಡೋಣ. ತಗೋ ಇದು ಒತ್ತಾಳ ಪ್ರೆಸರ್. ಕೆಳಗೆ ಹೇಳಿ. ಹಾ ಮಮ್ಮಿ, ಇಷ್ಟ ಹಾಕೊಂಡ್ ಏನ ಇದ್ರೊಳಗ? ಯಾಕಂದ್ರೆ ಇದು ಸಣ್ಣದೈತಿ, ಇದು ಎಷ್ಟು ಹಿಡಿಸ್ತೈತಲ್ಲ ಅಷ್ಟು ಹಾಕೊಂಡೆ ನಾನು. ಈಗ ಅದನ್ನ ಮತ್ತೀಗ ಇದ್ರೊಳಗ ಏನಿಲ್ಲ, ಒತ್ತಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಮಮ್ಮಿ, ಒಂದೇ ಚಕ್ಲಿ ಹಿಂಗ್ ಬಂತೇನೆ. ಈಗ ಹಿಂಗ ಎಲ್ಲಾ ಚಕ್ಲಿನೂ ಮಾಡ್ಕೊಂತೀನಿ. ಫೈನಲಿ ನೋಡ್ರಿ, ಇವಾಗ ಚಕ್ಲಿ ಅಂತೂ ಮಸ್ತಾಗಿ ರೆಡಿ ಆಗತ್ತವ್ರಿ. ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ನಾವು ಮಾಡ್ಕೋಬೋದ್ರಿ. ಸಣ್ಣ ಬೇಕಂದ್ರ ಸಣ್ಣವು, ಮೀಡಿಯಂ ಬೇಕಂದ್ರ ಮೀಡಿಯಂ, ದೊಡ್ಡ ಬೇಕಂದ್ರ ದೊಡ್ಡ ಮಾಡ್ಕೋಬೋದ್ರಿ. ನೋಡ್ರಿಪ್ಪ, ನಮ್ಮ ಮಮ್ಮಿ ಮಾಡ್ಯಾರ, ಇದೆಲ್ಲ ನಾ ಮಾಡಿ ನೋಡ್ರಿ. ಹೌದ್ರಿ, ನಮ್ ಸಾನಿಯಾನ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ. ಆದ್ರ ಚಕ್ಲಿ ಹದ ಅಂತ ನಾನ್ ಮಾಡೇನ್ರಿ, ನಾ ಸಾನಿ ಅಲ್ರಿ. ಅದ ಹದ ಹೆಂಗಾಗಿತ್ತು ಮತ್ ಪಳ್ಳ ಹೆಂಗಾಗಿತ್ತು ಬಾಯಾಗ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಈಗ ನೋಡ್ರಿಪ್ಪ, ಒಂದ್ಸತ ಎಣ್ಣೆ ಬಿಸಿ ಆಗೈತಿಲ್ಲ ಅಂತ ಟ್ರೈ ಮಾಡಾಕ ಹಾಕಿದ್ವಿ ರೀ. ಮಸ್ತ್ ಎದ್ ಬಿಟ್ಟಾವ್ರಿ ಈಗ ಚಕ್ಲಿ ಅಂತೂ. ಈಗ ಮತ್ತೊಂದ್ಸತ ಹಾಕೊಂಡ್ರಿ ಚಕ್ಲಿ.
ಹಾ ಮಮ್ಮಿ ಹಾಕ ಹೆಂಗಾಗತ್ತೇವ ಮಸ್ತ್ ಆಗತ್ತ ನೋಡಿ ಚಕ್ಲಿ ಭಾಳ ಸೂಪರ್ ಆಗ್ಯಾವಲ್ಲ ಬಾಯ ಕರಗಂಗ ಆಗ್ಯಾವ ಹೌದು ಮಸ್ತ್ ಆಗ್ಯಾವ ಮಮ್ಮಿ ನಾನಂತೂ ಕೈ ನುಸಾಕತ್ತು ನೀನೊಂದ್ ಸ್ವಲ್ಪ ಮಾಡ ಮಸ್ತ್ ಆಗತ್ತಾವ ಎಲ್ಲಿವ ಹಿಟ್ಟು ಮಸ್ತ್ ಆಗೈತಿ ಭಾರಿ ಟೇಸ್ಟ್ ಆಗ್ಯಾವ ಬಾಯಾಗಂತೂ ಪಳ್ಳ ಆಗ್ಯಾವ ಇವಾಗ ಪಳ್ಳ ಆಗತ್ತಾವ ಪುಟಾಣಿ ಹಿಟ್ಟು ಇದಕ್ ಬೇಕು ಹೇಳಿ ಹೌದಿಲ್ಲ ಒತ್ತಾಳಿ ಒಂದಿದ್ರ ಮನ್ಯಾಗ ಯಾವಾಗ ಬೇಕು ಅವಾಗ ಮಾಡ್ಕೊಂಡ್ ತಿನ್ಬೋದು ಟೂರಿಗೆ ಹೋಗುವಾಗಂತೂ ಭಾರಿ ಮಜಾ ಬರ್ತೈತಿ ಮತ್ತ ಈಗ ಮಳೆಗಾಲದಾಗ ಅಂಕರ್ ಮಳಿ ಹತ್ತಂದ್ರ ಸಂಜೆ ಮುಂದ ಚಾದಾಗ ಮಸ್ತ್ ಅಕ್ಕ 2 ತಿನ್ ಚಾ ಕುಡ್ಬಿಟ್ಟು ಅಂದ್ರ ಮಸ್ತ್ ಆಕೈತಿಲ್ಲ ನಿನಗಂತೂ ಬಟ್ ಏನಾದ್ರು ಬಿಡಿ ಚಾ ಬಿಡಕ್ ಹೋಗ್ಬೇಡ ನೀ ಈಗ ನೋಡ್ರಿಪ್ಪ ಚಕ್ಲಿ ಅಂತೂ ಇಷ್ಟು ರೆಡಿ ಆಗ್ಯಾವ ಮಮ್ಮಿ ಇನ್ನೊಂದು ಈಸ್ಟ್ ಉಳ್ದಾವಲ್ಲ ನಾಡು ಉಳ್ಕಿದ್ದು ಇದ್ರೊಳಗೆ ನೋಡ್ರಿ ನಾವು ಹಿಂಗ ಕೊಡವಳಿಗೆ ಮಾಡಾಕತ್ತೇವ ಸಣ್ಣ ಉಳ್ಕಿದ್ದು ಮಮ್ಮಿ ಇವೇನ್ ಮತ್ತ ಕರಿಬೇವು ಇವು ಎಣ್ಣೆ ಒಳಗನ ಕರ್ದೆ ನಾನು ಯಾಕಂದ್ರೆ ಕರಿಬೇವು ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತತಿ ಅದಕ್ಕೆ ಇದ್ರ ಮೇಲೆ ಈಗ ಕರಿಬೇವು ಹಾಕ್ಬಿಡ ನೋಡ್ರಿ ಫೈನಲಿ ನಮ್ ಚಕ್ಲಿ ಎಷ್ಟೊಂಡ್ ರೆಡಿ ಆಗ್ಯಾವ ಮಸ್ತ್ ಕಾಣಕತ್ತಾವ ಮತ್ ನೋಡ್ರಿಪ್ಪ ಚಕ್ಲಿ ಹೆಂಗಾಗ್ಯಾವ ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸೋದ್ ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ಭೇಟಿ ಆಗೋಣಂತ್ರಿ ನೆಕ್ಸ್ಟ್ ರೆಸಿಪಿ ಒಂದಿಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಕೇರ್ ಬಾಯ್